ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಭೇಟಿಯನ್ನಾಡಿದ್ದಾರೆ. ಒಂದೇ ಸಲ ರಾಜ್ಯದ ಸುಮಾರು 11 ಕಡೆ ಭ್ರಷ್ಟರ ಭೇಟಿಯಾಡಿದ್ದಾರೆ ಲೋಕಾಯುಕ್ತದ ಆಫೀಸರ್ಸ್. ಏಕಕಾಲದಲ್ಲಿ ರಾಜ್ಯದ 11 ಕಡೆ ಭ್ರಷ್ಟರ ಭೇಟಿಯಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಎಂಜಿನಿಯರ್ ಜನಾರ್ದನ್ ಅಂತ ಆತನ ಸ್ನೇಹಿತನ ಮನೆಯಲ್ಲೇ ಕೋಟಿ ಹಣ ಸಿಕ್ಕಿದೆ. ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕಾರಿ ಈ ಜನಾರ್ದನ್ ಅನ್ನುವ ವ್ಯಕ್ತಿ. ಜನಾರ್ದನ್ ಮನೆಯಲ್ಲಿ ಇದೀಗ ಕೋಟಿ ನಗದು ಸಿಕ್ಕಿದೆ. ಜನಾರ್ದನ್ ಮನೆಯಲ್ಲೂ ಸಿಕ್ಕಿದೆ, ಅವರ ಸ್ನೇಹಿತರ ಮನೆಯಲ್ಲೂ ಸಿಕ್ಕಿದೆ. ಅಧಿಕಾರಿಗಳು ತಲಾಶೆನ ಮುಂದುವರಿಸ್ತಾ ಇದ್ದಾರೆ. HM ಜನಾರ್ದನ್ ಸ್ನೇಹಿತ ಸುಜಯ್ ಅಂತ ಆತನ ಮನೆಯಲ್ಲೇ 1,70,00,000 ಪತ್ತೆಯಾಗಿದೆ. ಈಗ ಜನಾರ್ದನ್ಗೆ ಸೇರಿದ 6 ಸ್ಥಳಗಳಲ್ಲಿ ಒಂದೇ ಸಲಕ್ಕೆ ರೈಡ್ ಮಾಡಿದ್ರು. ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಲೋಕಾಯುಕ್ತದ PWD ಮುಖ್ಯ ಇಂಜಿನಿಯರ್ಗೆ ಶಾಕ್ ಕೊಟ್ಟಿದ್ದಾರೆ. ಇದೀಗ ಪುರುಷೋತ್ತಮ್ ನಿವಾಸದ ಮೇಲೂ ಕೂಡ ರೈಡ್ ಅನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಓಕೆ, ಇದೆಲ್ಲವೂ ಇರಲಿ. ನೋಡಿ, ಕೋಟಿ ಮನೆಯಲ್ಲೇ ಕಂತೆ ಇಟ್ಕೊಂಡಿದ್ದಾರೆ ಅಂದ್ರೆ ಇವರ ಬ್ಯಾಂಕ್ ಬ್ಯಾಲೆನ್ಸ್ ಹೆಂಗಿರುತ್ತೆ ಒಂದು. ಎರಡನೇದು, ಇವ್ರುಗಳು ಮಾಡ್ಕೊಂಡಿರುವ ಆಸ್ತಿಗಳು ಎಷ್ಟು, ಹಾಗಾದ್ರೆ ಸೈಟ್ಗಳು ಎಷ್ಟು, ಮನೆಗಳು ಎಷ್ಟು, ತೋಟಗಳು ಎಷ್ಟು, ಒಡವೆಗಳು ಎಷ್ಟು. ನಾವು ನಿಮ್ಗೆ ಹೇಳ್ತಾ ಇರೋದು ಜಸ್ಟ್ ಮನೆಯಲ್ಲಿದ್ದಂತಹ ಲಿಕ್ವಿಡ್ ಕ್ಯಾಶ್ ಬಗ್ಗೆ ಮಾತ್ರ, ಅಂದ್ರೆ ನೇರವಾಗಿ ಸಿಕ್ಕಿರೋ ಕಂತೆ ಹಣದ ಬಗ್ಗೆ ಮಾತ್ರ. ನೋಡಿ, ಮತ್ತೊಂದು ಕಡೆ ಕೇಜ್ ಗಟ್ಲೆ ಬೆಳ್ಳಿ ವಸ್ತುಗಳು, ಬೇಕಾದಷ್ಟು ಒಡವೆಗಳು ಎಲ್ಲವೂ ಕೂಡ ಇದೀಗ ಈ ಜನಾರ್ದನ್ ಮನೆಯಲ್ಲಿ ಸಿಕ್ಕಿದೆ. ಅಲ್ಲ, ಅಧಿಕಾರಿಗಳ ಮನೆಯಲ್ಲೇ ಹಿಂಗೆ ಅಂದ್ಬಿಟ್ರೆ ನಮ್ಮ ನಾಳೋ ರಾಜಕಾರಣಿಗಳ ಕಥೆ ಏನು ಹೇಳಿ. ಹಿಂಗೆ ಒಬ್ಬ ಇಂಜಿನಿಯರ್ ಮನೆಯಲ್ಲಿ ಕೋಟಿ ಹಣ, ಮಿಲಿಯನ್ಸ್ ಗಟ್ಲೆ, ಅಂದ್ರೆ ಇನ್ನೂ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಒಡವೆಗಳು, ಪಾತ್ರೆ ಪಗಡೆಗಳು ಅಂದ್ಬಿಟ್ರೆ ಎಲ್ಲಿಂದ ಆರಂಭ ಮಾಡಿರ್ಬೋದು ಇವರು ಈ ರೀತಿಯ ವಸೂಲಿಯನ್ನ. ಓಕೆ, ಮತ್ತಷ್ಟು ಮಾಹಿತಿಯನ್ನ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಸದ್ಯಕ್ಕೆ ಈ ರೈಡ್ ನ ಲೇಟೆಸ್ಟ್ ಅಪ್ಡೇಟ್ ಏನಿದೆ? ರೈಡ್ ಕಂಪ್ಲೀಟ್ ಆಯ್ತಾ? ಇವ್ರ ಮೇಲೆ ಕೇಳಿ ಬಂದಂತಹ ಆರೋಪ ಏನು, ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಖಂಡಿತವಾಗ್ಲೂ ವಿಜಯ್, ಈಗಾಗ್ಲೇ ಏನು ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರಾಜ್ಯದ 4-5 ಕಡೆಗಳಲ್ಲೂ ಕೂಡ ದಾಳಿಯನ್ನ ಮಾಡಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿರುವಂತಹ ಏನೋ ಪುರುಷೋತ್ತಮ್ ಅಂತ ಹೇಳಿ ಅವರ ಮನೆ ಮೇಲೆ ಕೂಡ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಅನೇಕ ಏನೋ ಚಿನ್ನಾಭರಣಗಳಾಗಿರ್ಬೋದು, ಹಣ ಆಗಿರ್ಬೋದು, ಹೀಗೆ ಮತ್ತೆ ಸ್ಥಿರಾಸ್ತಿ ಚರಾಸ್ತಿ ಎಲ್ಲವೂ ಕೂಡ ಸಿಕ್ಕಿತ್ತು. ಆದ್ರೂ ವಿಚಾರವಾಗೂ ಕೂಡ ಇನ್ನೂ ರೈಡ್ ಕಂಟಿನ್ಯೂ ಆಗಿದೆ ಅನ್ನೋ ಮಾಹಿತಿ ಕೂಡ ಬಂದಿರುವಂತದ್ದು. ಇನ್ನು ಈಗಾಗಲೇ ಬೆಂಗಳೂರು ರೂರಲ್ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿರುವ ಅಧಿಕಾರಿ ಆಗಿದ್ದಂತ ಜನಾರ್ದನ್ ಅಂತ ಹೇಳಿ ಅವರ ಮನೆ ಮೇಲೂ ಕೂಡ ಏನೋ ದಾಳಿಯನ್ನ ಮಾಡಲಾಗಿತ್ತು. ಇನ್ನು ಆತ ಏನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕಾರಿ ಅಂತಾನು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಅವರ ಮನೆಯಲ್ಲಿ ಬರೋಬ್ಬರಿಯಾಗಿ 1,70,00,000 ಈಗಾಗಲೇ ಹಣ ಸಿಕ್ಕಿದೆ. 32 ಎಕರೆಯಷ್ಟು ಜಮೀನು ಕೂಡ ಸಿಕ್ಕಿದೆ ಅಂತಾನು ಕೂಡ ಗೊತ್ತಾಗ್ತಿದೆ. ಇನ್ನು ಸಾಕಷ್ಟು ಚಿನ್ನಾಭರಣಗಳಾಗಿರ್ಬೋದು, ಮತ್ತೆ ಏನು ಕಾರ್ಗಳಾಗಿರ್ಬೋದು, ಐಷಾರಾಮಿ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಆ ಒಂದು ಹಣವನ್ನು ನೋಡಿ ಕೂಡ ಫುಲ್ ಶಾಕ್ ಆಗಿ ಏನು ಕೌಂಟಿಂಗ್ ಮಿಷಿನ್ ಏನ್ ಬರುತ್ತೆ ಅದನ್ನು ಕೂಡ ಈಗಾಗಲೇ ಅವರ ಮನೆ ಕೂಡ ತರಿಸ್ಕೊಂಡು ಇನ್ನೂ ಕೂಡ ಹಣವನ್ನ ಕೌಂಟ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಬೇರೆ ಕಡೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಗಳು ಕೂಡ ಸಿಕ್ಕಿರುವಂತದ್ದು. ಹೀಗಾಗಿ ಜನಾರ್ದನ್ ಆಗಿರ್ಬೋದು, ಪುರುಷೋತ್ತಮ ಆಗಿರ್ಬೋದು, ಮತ್ತೆ ಇನ್ನಷ್ಟು ಭ್ರಷ್ಟ ಅಧಿಕಾರಿಗಳಂತ ಏನಿದ್ದಾರೆ ಅವರೆಲ್ಲರ ಮನೆಯಲ್ಲೂ ಕೂಡ ಈಗಾಗಲೇ ರೈಡ್ ಅನ್ನ ಕಂಟಿನ್ಯೂ ಮಾಡಿ ಬಹುತೇಕವಾಗಿ ಇವತ್ತು ರಾತ್ರಿವರೆಗೂ ಕೂಡ ಈ ಒಂದು ರೈಡ್ ಮುಂದುವರಿಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ವಿದ್ಯಾ. ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.